ಹಾಯ್ ನಮಸ್ತೆ, ವೆಲ್ಕಮ್ ಟು ಶಾಶ್ವತಿ ಕನ್ನಡ ಬ್ಲಾಗ್ಸ್. ಇವತ್ತು ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಎಲ್ಲ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಏನೇನು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಅಂತ. ಅವಾಗಷ್ಟೇ ಸ್ನಾನ ಎಲ್ಲ ಮಾಡಿ ದೇವ್ರ ಸಾಮಾನೆಲ್ಲ ತೊಳ್ದು ಹಾಗೆ ದೇವ್ರ ಮನೆಯೂ ಒಂದು ಕೂಡ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋಗಳೆಲ್ಲ ಒರೆಸಿ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಇದೆ, ಎಲ್ಲ ದೇವ್ರ ಫೋಟೋ ಇರೋದ್ರಿಂದ ಎಲ್ಲ ಫೋಟೋಗಳನ್ನೂ ಒರೆಸಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅಂದರೆ, ಅವಳು ಬಂದುಬಿಟ್ಟು ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಈ ಸಣ್ಣ ಮಕ್ಕಳು ಇರೋ ಮನೆಗಳಲ್ಲಂತೂ ಕೆಲಸ ಮಾಡೋದ್ರಲ್ಲಿ ಇವ್ರದ್ದೊಂದು ಕೆಲಸನೂ ನಮಗಿರುತ್ತೆ. ಸೊ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ. ಅವತ್ತಿನ ದಿನವೇ ಮಾಡ್ತೀನಿ ಅಂತ ಅಂದ್ರಂತೂ ಖಂಡಿತವಾಗ್ಲೂ ಆಗೋದಿಲ್ಲ. ಹಿಂದಿನ ದಿನ ಅಟ್ಲೀಸ್ಟ್ ಒಂದು 50% ಆದರೂ ನಾವು ಮಾಡ್ಕೊಂಡಿದ್ರೆ ಅವತ್ತಿನ ದಿನ ಸುಲಭ ಆಗುತ್ತೆ. ಇಲ್ಲಿ ಏನಂತಂದರೆ, ನಾನು ಎಲೆ ಮೇಲೆ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ಸಣ್ಣ ಬಿಂದಿಗೆ ಇಟ್ಟು ಅದ್ರ ಮೇಲೆ ನಾವು ಕಳಸ ಇಡ್ತೀವಲ್ಲ, ಅದಕ್ಕೊಂದು ಕಡ್ಡಿ ಇಟ್ಕೊಂಡ್ರೆ ಅದು ನಮಗೆ ಸೆರಗು ಹಾಕೋದಕ್ಕೆ ಗ್ರಿಪ್ ಸಿಗುತ್ತೆ. ಸೊ ಅದರಿಂದ ನಾನು ಅದನ್ನು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ಯಾರಿ ಡ್ರೇಪ್ ಮಾಡ್ಕೊಂಬಿಡೋಣ ಲಕ್ಷ್ಮಿಗೆ ಅಂತ ಹೇಳಿ ಎಲ್ಲನೂ ಸ್ವಲ್ಪ ಫಸ್ಟೇ ಎಲ್ಲ ಕಸ ಗುಡಿಸಿ ಒರೆಸಿದ್ದೆ. ಯಾಕಂದರೆ ಲಕ್ಷ್ಮಿ ಮಾರೋದ್ರಿಂದ ಸ್ವಲ್ಪ ನೀಟಾಗಿ ಮಾಡೋಣ ಮಡಿಯಿಂದ ಅಂತ ಹೇಳಿಬಿಟ್ಟು ಎಲ್ಲ ಸ್ಯಾರಿ ಡ್ರೇಪಿಂಗ್ ಮಾಡ್ಕೋತಾ ಇದ್ದೀನಿ. ಇವಾಗಲೇ ಎಲ್ಲ ಅರ್ಧ ಕೆಲಸ ಮುಗಿಸ್ಕೊಂಡ್ರೆ ನಮಗೆ ಬೆಳಗ್ಗೆ ಮಾಡೋದಕ್ಕಾಗೋದು ಇಲ್ಲ. ಬೆಳಗ್ಗೆನೇ ನಾನು ಪೂರ್ತಿ ಎಲ್ಲ ಮಾಡ್ತೀನಿ ಅಂತ ಅಂದರೆ ಆಗೋದಿಲ್ಲ. ಸೊ ಕರೆಕ್ಟಾಗಿ ಒಂದು ಸತಿ ನೆರಿಗೆ ಮಾಡಿದಾಗ ಕರೆಕ್ಟಾಗಿ ಬರಲಿಲ್ಲ, ಮತ್ತು ಅದನ್ನು ತೊಗೊಂಡು ನೀಟಾಗಿ ಮಾಡಿ ಇಲ್ಲಿ ಉಡಿಸ್ತಾ ಇದ್ದೆ. ಯಾಕಂದರೆ ಊಟ ಏನಾದರೂ ಆಗಿರುತ್ತೆ ಅಂತ ಸ್ವಲ್ಪ ಡೌಟ್ ಆಯಿತು. ಸೊ ಏನಿಲ್ಲ, ಕರೆಕ್ಟಾಗಿ ಬಂದಿತ್ತು. ಅದಕ್ಕೆ ನೀಟಾಗಿ ಮತ್ತೆ ನೋಡಿಬಿಟ್ಟು ಉಡ್ಸೋಣ ಅಂತ ಅಂದ್ಕೊಂಡೆ. ಒಂದು ಸತಿ ಉಡ್ಸಿದ್ಮೇಲೆ ಮತ್ತೆ ತೆಗೆಯೋದಕ್ಕೂ ಒಪ್ಪೋದಿಲ್ಲ. ಇದು ಬೆಳಗ್ಗೆ ಬ್ಲಾಗ್. ಸೊ ಬೆಳಗ್ಗೆನೇ ನಾನು ಅಷ್ಟು ಬೇಗನೆ ಎದ್ದು ರಾತ್ರಿ ಎಲ್ಲ ಇಷ್ಟು ರೆಡಿ ಮಾಡ್ಕೊಂಡಿದ್ದಕ್ಕೆ ಬೆಳಗ್ಗೆ ಎದ್ದು ಪೂಜೆ ಬೇಗ ಆಯಿತು. ನಾನು ಬೆಳಗ್ಗೆನೇ ಎದ್ದು ಎಲ್ಲ ಮಾಡ್ತೀನಿ ಅಂತಂದರೆ ಖಂಡಿತವಾಗ್ಲೂ ಆಗೋದಿಲ್ಲ. ಎಲ್ಲನೂ ಪೂಜೆನೇ ಹೇಗೆ ಬಂದಿದೆ ಅಂತ ನೋಡಿ ಪೂರ್ತಿ ವಿಡಿಯೋ. ತಾಯಿಗೆ ಅಲಂಕಾರ ಮಾಡೋದು ಅಂತಂದರೆ ಏನೋ ಒಂಥರ ಖುಷಿ ಅಲ್ವಾ. ಎಲ್ಲ ಪ್ರತಿಯೊಂದು ಹೂವನ್ನು ತಂದು ಹಾಕಿ ಅವಳಿಗೆ ಒಡವೆ ವಸ್ತ್ರ ಪ್ರತಿಯೊಂದು ಹಾಕಿದಾಗ ಆ ಮುಖ ನೋಡೋಕ್ಕೆ ಒಂದು ಲಕ್ಷಣವಾಗಿರುತ್ತೆ. ನಾನು ಇಲ್ಲಿ ದೀಪ ಹಚ್ಕೋತಾ ಇದ್ದೀನಿ. ಇಲ್ಲಿ ಏನಂತಂದರೆ, ದೀಪಾವಳಿ ಕಂಬ ನಾನು ಯಾವಾಗಲೂ ತೆಗೆಯೋದಿಲ್ಲ, ಹಬ್ಬಗಳಿಗೆ ಮಾತ್ರ ನಾನು ತೆಗೆಯೋದು. ಒಂದು ಕಡೆ 3 ಬತ್ತಿ ಹಾಕ್ಕೊಂಡು ಮತ್ತು ಇನ್ನೊಂದು ಕಡೆ 2 ಬತ್ತಿ ಹಾಕಿ ದೀಪ ಹಚ್ತಾ ಇದ್ದೀನಿ. ದೀಪ ಹಚ್ಚಿ ಅದಾದಮೇಲೆ ನಾನು ತಟ್ಟೆಗಳಲ್ಲಿ ಏನು ಜೋಡಿಸ್ಕೊಂಡಿದ್ದೆ ಅದನ್ನೆಲ್ಲನೂ ನಾನು ನೈವೇದ್ಯ ಮಾಡ್ತೀನಿ. ಅಂತಂದರೆ ಒಂದು ತಟ್ಟೆಯಲ್ಲಿ ದುಡ್ಡು ಮತ್ತು ಹಣ್ಣುಗಳು, ಬಾಳೆಹಣ್ಣು, ಸೀಬೆಕಾಯಿ. ಈ ತಾಯಿಗೆ ಏನಂತಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀಬೆಕಾಯಿ ಹಣ್ಣು ಅಂತಂದರೆ ಲಕ್ಷ್ಮಿಗೆ ತುಂಬ ಇಷ್ಟವಾಗುತ್ತಂತೆ. ಅದಕ್ಕೋಸ್ಕರ ಈ ಸೀಸನಲ್ಲಿ ಅದು ಸೀಬೆಕಾಯಿ ಹಣ್ಣು ಜಾಸ್ತಿ ಬಿಡೋದು. ಈ ಹಬ್ಬಕ್ಕೆ ಅಂತಲೇ ಎಲ್ಲ ಕಡೆಯೂ ತುಂಬ ಹಣ್ಣುಗಳು ಬೆಳೆಯುತ್ತೆ ಅಂತಲೇ ಹೇಳ್ತಾರೆ. ಇಲ್ಲಿ ನಾನು ವರಮಹಾಲಕ್ಷ್ಮಿಗೆ ಒಂದು ಬುಕ್ ಬರುತ್ತೆ, ಲಕ್ಷ್ಮೀದು ಸ್ತೋತ್ರ ನಾಮ ಶ್ಲೋಕಗಳು ಏನಿರುತ್ತೆ ಅದರದ ಕಥೆಗಳು ಎಲ್ಲವೂ ನಾನಿಲ್ಲಿ ಓದ್ತಾ ಇದ್ದೀನಿ. ಅಂತಂದರೆ ಇದೆಲ್ಲ ಓದಿದ್ರೇ ನಮ್ಮೊಂದು ಕಂಪ್ಲೀಟ್ ವರಮಹಾಲಕ್ಷ್ಮಿ ಹಬ್ಬ ಆದಂಗೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಕಥೆನೂ ಇರುತ್ತೆ. ಸೊ ಇಲ್ಲಿ ನಾನು ಬುಕ್ ತೊಗೊಂಡು ಇದನ್ನು ಓದ್ತಾ ಇದ್ದೀನಿ. ಹಾಗೆ ಇಲ್ಲಿ ತುಪ್ಪದ ಆರತಿ ಮಾಡೋದಕ್ಕೆ, ಅಂದರೆ ತುಪ್ಪದ ದೀಪ, ಬೆಳ್ಳಿ ದೀಪ ಏನಿರುತ್ತೆ ಅದನ್ನು ಆರತಿ ಮಾಡೋದಕ್ಕೆ ತಾಯಿಗೆ ದೀಪ ಹಚ್ಚಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ತುಪ್ಪದ ದೀಪಕ್ಕೆ ಏನೇನು ಹಚ್ಚಬೇಕು ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ತುಂಬ ದೊಡ್ಡದಲ್ಲ, ಚಿಕ್ಕ ದೀಪ ಬರುತ್ತಲ್ಲ, ತುಪ್ಪದ ಏನು ಬರುತ್ತೆ ಅದಕ್ಕೆ ಸ್ವಲ್ಪ ಬತ್ತಿನ ಅಂತಂದರೆ ಹಸಿನೂಲು ಏನು ಬರುತ್ತೆ ಅದನ್ನಾದರೂ ಹಾಕೋಬೋದು, ಅಥವಾ ಹತ್ತಿ ಬರುತ್ತಲ್ಲ ಅದನ್ನಾದರೂ ಹಾಕಿ ನಾವು ಆರತಿ ಮಾಡ್ಬೋದು. ಯಾಕಂದರೆ ಪೂಜೆ ಕಂಪ್ಲೀಟ್ ಆದಮೇಲೆ ಲಕ್ಷ್ಮಿಗೆ ಏನಾದರೂ ದೃಷ್ಟಿ ಅಥವಾ ನಮ್ಮದೇ ಕಣ್ಣು ಜಾಸ್ತಿ ಬೀಳುತ್ತೆ ಅಂತ ಹೇಳ್ತಲ್ಲ, ಅದರಿಂದ ಆರತಿ ಮಾಡ್ಬೋದು ಅಂತಲೇ ಇಲ್ಲಿ ಆರತಿ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.